ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇಷ್ಟು ದಿನ ಫೋಟೋಸ್ ವಿಡಿಯೋಸಲ್ಲೇ ನೋಡಿ ತುಂಬ ಅಚ್ಚರಿಯನ್ನು ಪಡ್ತಿದ್ದಂಥ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನ ಕಿರು ಪರಿಚಯವನ್ನು ನಿಮಗೂ ಸಹ ಮಾಡಿಕೊಡೋಣ ಅಂತ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನ ಇನಾಗ್ರೇಷನ್ 2022 ನವೆಂಬರಲ್ಲಿ ಪ್ರಧಾನಿ ಮೋದಿಜಿಯವರು ಇನಾಗ್ರೇಟನ್ನು ಮಾಡ್ತಾರೆ. ಅಂದಿನಿಂದ ಈ ಒಂದು ಟರ್ಮಿನಲ್ 2 ಅನ್ನೋದು ಚಾಲ್ತಿಯಲ್ಲಿ ಬಂತು. ಟರ್ಮಿನಲ್ 2 ಅಂದರೆ ಬರೀ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಮಾತ್ರನೇ ಅಲ್ಲ, ಕೆಲವೊಂದು ಡೊಮ್ಯಾಸ್ಟಿಕ್ ಡಿಪಾರ್ಚರ್ಸು ಸಹ ಇಲ್ಲಿ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರ್ ಟು ಚಂಡೀಗಢ ಫ್ಲೈಟನ್ನು ಕ್ಯಾಚ್ ಮಾಡೋದಕ್ಕೆ ಟರ್ಮಿನಲ್ 2ಗೆ ಬರಬೇಕಾಗಿತ್ತು. ವೆಹಿಕಲಲ್ಲಿ ಬಂದು ಇಳಿದು ಲಗೇಜನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಟರ್ನ್ ತಿರುಗಿ ನೋಡಿದ್ರೆ ನಮ್ಮ ಕೆಂಪೇಗೌಡ ಟರ್ಮಿನಲ್ 2 ವಾಹ್ ಏನಿಷ್ಟು ಸೂಪರ್ಬ್ ಆಗಿದೆ ಅನ್ನಬೇಕು. ಆ ರೀತಿ ಒಂದು ಡಿಸೈನನ್ನು ಮಾಡಿದ್ದಾರೆ. ಸೊ ಎಂಟ್ರೆನ್ಸಲ್ಲಿ ನುಗ್ತಾ ಇದ್ದಂಗೆ ಎದುರುಗಡೆ ನಿಮಗೆ ಕಾಣುವಂಥದ್ದು ಒಂದು ಫ್ಲೈಟ್ಸ್ ಇನ್ಫಾರ್ಮೇಷನ್, ಡಿಪಾರ್ಚರ್ ಇನ್ಫಾರ್ಮೇಷನ್ ಬೋರ್ಡ್ ಕಾಣಿಸುತ್ತೆ. ನಿಮ್ಮ ಫ್ಲೈಟ್ ಸ್ಟೇಟಸ್, ಸೆಕ್ಯೂರಿಟಿ ಚೆಕ್ ಇನ್, ಕೌಂಟರ್ ನಂಬರ್, ಪ್ರತಿಯೊಂದು ಇನ್ಫಾರ್ಮೇಷನು ನಿಮ್ಮ ಒಂದು ಫ್ಲೈಟ್ ನಂಬರನ್ನು ನೋಡಿದ್ರೆ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ನಿಮ್ಮ ಫ್ಲೈಟ್ ಡೀಟೇಲ್ಸನ್ನು ನೋಡಿಕೊಂಡು ಹಾಗೆ ಒಂದು ಟರ್ಮಿನಲ್ ಸುತ್ತಿದ್ರೆ ವಾರೇ ಇದು ನಾನು ಬೆಂಗಳೂರಲ್ಲೇ ಇದ್ದೀನ ಅಂತ ಅನಿಸುತ್ತೆ. ಇಲ್ಲಿನ ಇಂಟೀರಿಯರ್ಸ್ ಆಗಿರ್ಬೋದು, ಯಾವುದೇ ಒಂದು ಕಲ್ಚರ್ಗೂ ಕಡಿಮೆ ಆಗದೆ ಇರೋ ರೀತಿ ಕಲ್ಚರು ಮತ್ತು ಮಾಡ್ರನ್ ಎರಡೂ ಸೇರಿಸಿ ಮಾಡಿರುವಂಥ ಈ ಒಂದು ಇಂಟೀರಿಯರ್ಸ್ ತುಂಬಾ ಅಚ್ಚರಿಯನ್ನು ಮೂಡಿಸುತ್ತೆ. ಸಖತ್ ಎಕ್ಸೈಟಿಂಗ್ ಆಗಿದೆ. ಸೊ ಆಪೋಸಿಟಲ್ಲೇ ನಿಮಗೆ ಲಗೇಜ್ ಡ್ರಾಪ್ ಕೌಂಟರ್ಸ್ ಇರುತ್ತೆ. ನೀವು ಯಾವ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀರೋ ಆ ಏರ್ಲೈನ್ಸ್ ಹತ್ರ ಹೋಗಿ ನಿಮ್ಮ ಬ್ಯಾಗನ್ನು ಡ್ರಾಪ್ ಮಾಡಿ ಟರ್ಮಿನಲ್ 2ನ ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ಕಲ್ಚರ್ ಬಿಂಬಿಸುವಂಥ ಈ ರೀತಿ ಮಾನ್ಯುಮೆಂಟ್ಸು ಸಹ ನೀವು ಏರ್ಪೋರ್ಟಲ್ಲಿ ನೋಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ನಮ್ಮ ಏರ್ಪೋರ್ಟ್ ಮಾಡಿರುವಂಥ ಒಂದು ರೀತಿ ಆಗಿರ್ಬೋದು, ಹ್ಯಾಂಗಿಂಗ್ ಗ್ರೀನ್ ವಾಸ್ ಆಗಿರ್ಬೋದು, ಒಂದು ಗ್ರೀನರಿನ ನೇಚರನ್ನು ಬಿಂಬಿಸುವಂಥ ಈ ಒಂದು ಗ್ರೀನ್ ಥೀಮ್ ಆಗಿರ್ಬೋದು, ಕಲ್ಚರ್ ಥೀಮ್ ಎರಡೂ ಮಿಕ್ಸ್ ಆಗಿರುವಂಥ ಇಂಟೀರಿಯರ್ಸ್ ಅಂತೂ ಬ್ಯಾಂಗ್ಳೂರ್ ಟರ್ಮಿನಲ್ 2ನ ಮತ್ತಷ್ಟು ವಾವ್ ಅನ್ನೋ ರೀತಿ ಮಾಡಿದೆ. ಏರ್ಪೋರ್ಟನ್ನು ಮಾರ್ನಿಂಗ್ ಟೈಮ್ ಆದರೂ ಸರಿ, ಈವ್ನಿಂಗ್ ಟೈಮ್, ನೈಟ್ ಟೈಮ್, ಯಾವುದೇ ಟೈಮಲ್ಲಿ ನೀವು ಎಂಟ್ರಿ ಕೊಟ್ಟರೂ ಸಹ ಇಷ್ಟೇ ಎಕ್ಸೈಟಿಂಗ್ ಆಗಿ, ಕಲರ್ಫುಲ್ ಆಗಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಏರ್ಪೋರ್ಟ್ ಅನ್ನೋದು. ನಿಮ್ಮ ಚೆಕ್ ಇನ್ ಬ್ಯಾಗ್ಸನ್ನು ಡ್ರಾಪ್ ಮಾಡಿ ಹಾಗೆ ಒಳಗಡೆ ನಡ್ಕೊಂಡು ಹೋದರೆ ವೆಲ್ಕಮ್ ಮಾಡೋದಕ್ಕೆ ಎರಡೂ ಕಡೆ ಈ ರೀತಿ ನಿಮಗೆ ಗ್ರೀನರೀಸ್ ಅನ್ನೋದು ಕಾಯ್ತಾ ಇರುತ್ತೆ. ಸೊ ಮೇಲ್ಗಡೆ ಹ್ಯಾಂಗಿಂಗ್ ಒಂದು ವೇಸ್ ಆಗಿರ್ಬೋದು, ಸೈಡಲ್ಲಿ ಗ್ರೀನರೀಸು ವೆಲ್ಕಮ್ ಮಾಡುತ್ತೆ. ಇದು ಸೆಕ್ಯೂರಿಟಿ ಚೆಕ್ ಇನ್ ಕೌಂಟರ್. ಇಲ್ಲಿ ನಿಮ್ಮ ಪರ್ಸ್ನಲ್ ಸೈಡ್ ಬ್ಯಾಗ್ಸ್ ಅಥವಾ ಕ್ಯಾಬಿನ್ ಬ್ಯಾಗ್ಸಲ್ಲಿ ಏನಿದೆ ಅದು ಪ್ರತ್ಯೇಕವಾಗಿ ಒಂದು ಟ್ರೇಯಲ್ಲಿ ಹಾಕಿ ಕೊಡಬೇಕು. ಮತ್ತು ಹೆಡ್ಫೋನ್ಸ್ ಆಗಿರ್ಬೋದು, ಮೊಬೈಲ್ಸ್, ವಾಚಸ್, ನಿಮ್ಮ ವ್ಯಾಲೆಟ್ಸ್ ಆಗಿರ್ಬೋದು, ಬೆಲ್ಟ್ಸ್, ಪವರ್ ಬ್ಯಾಂಕ್ಸ್ ಪ್ರತಿಯೊಂದು ಸಪ್ರೇಟ್ ಟ್ರೇನಲ್ಲಿ ಹಾಕಿ ಕೊಡಬೇಕು ಸೆಕ್ಯೂರಿಟಿ ಚೆಕ್-ಇನ್ಗೆ. ನಿಮ್ಮನ್ನು ಸಹ ಪರ್ಸ್ನಲ್ ಆಗಿ ಸೆಕ್ಯೂರಿಟಿ ಚೆಕ್ಕನ್ನು ಮಾಡಿ ನಂತರ ಹೊರಗಡೆ ಕಳಿಸ್ತಾರೆ ನಿಮ್ಮ ಬ್ಯಾಗನ್ನು ನಿಮ್ಮ ಕೈಗೆ ಕೊಟ್ಟು. ಸೊ ಹಾಗೆ ಹೊರಗಡೆ ಬಂದ ಒಂದು ಕ್ಯೂಟ್ ಆದ ಒಂದು ವಾಟರ್ಫಾಲ್ ಸಹ ಇದೆ. ನಿಮಗೆ ಇಷ್ಟವಾದ ಫೋಟೋಸ್ ಇಲ್ಲಿ ಕ್ಲಿಕ್ಕಿಸ್ಕೋಬೋದು. ಸೊ ಅದರ ಪಕ್ಕದಲ್ಲೇ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ಆರ್ಕಿಯಾಲಜಿಕಲ್ ಮಾನ್ಯುಮೆಂಟ್ಸ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದು ಮಾತ್ರ ತುಂಬಾ ಇಷ್ಟ ಆಯಿತು. ತುಂಬ ಕ್ಯೂಟ್ ಮಾನ್ಯುಮೆಂಟ್ಸ್, ನಮ್ಮ ಹೆರಿಟೇಜನ್ನು ಬಿಂಬಿಸುವಂಥ ಈ ಒಂದು ಮಾನ್ಯುಮೆಂಟ್ಸು ಸಹ ಇಲ್ಲಿ ಡಿಸ್ಪ್ಲೇಗೆ ನೀವು ನೋಡ್ಬೋದು. ಸೊ ಸೀನಿಯರ್ ಸಿಟಿಸನ್ಸ್ಗೆ ಏರ್ಪೋರ್ಟ್ ಪೂರ್ತಿ ನಡೆಯೋದಕ್ಕೆ ಕಷ್ಟ ಆದರೆ ಈ ರೀತಿ ಬಗ್ಗಿಸು ಸಹ ಸಿಗುತ್ತೆ. ಇದನ್ನು ಸಹ ಹೇರ್ ಮಾಡಿಕೊಂಡು ಸೀನಿಯರ್ ಸಿಟಿಸನ್ಸ್ ಇದರಲ್ಲಿ ಟ್ರಾವೆಲ್ ಮಾಡ್ತಾ ಫ್ಲೈಟ್ವರೆಗೂ ಹೋಗ್ಬೋದು. ಸೊ ನಿಮ್ಮ ಬ್ಯಾಗೇಜ್ ಡ್ರಾಪ್ ಆದಮೇಲೆ, ಸೆಕ್ಯೂರಿಟಿ ಚೆಕ್ ಇನ್ ಕಂಪ್ಲೀಟ್ ಆದಮೇಲೆ ಹಾಗೆ ಒಳಗಡೆ ಹೋದರೆ ಕಂಪ್ಲೀಟಾಗಿ ಒಂದು ಲಾಂಜ್ ಏರಿಯಾ ಆಗ್ಬೋದು, ಶಾಪಿಂಗ್ ಏರಿಯಾ, ಈಟರೀಸ್, ಸ್ಟಾಲ್ಸ್, ಸ್ಟೋರ್ಸ್ ಎಲ್ಲನೂ ನಿಮಗೆ ಸಿಗುತ್ತೆ ಒಂದೊಂದಾಗಿ. ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಸೊ ಸೆಕ್ಯೂರಿಟಿ ಚೆಕ್ ಇನ್ ಆದಮೇಲೆ ಮೋರ್ ದ್ಯಾನ್ 1 hour 1.5 hour ಟೈಮ್ ಇರುತ್ತೆ ಡೊಮ್ಯಾಸ್ಟಿಕ್ ಫ್ಲೈಟ್ಗಾದರೆ. ಇಂಟರ್ನ್ಯಾಷನಲ್ ಫ್ಲೈಟ್ಗಾದರೆ ಮೋರ್ ದ್ಯಾನ್ 2 hours ಟೈಮ್ ಇರುತ್ತೆ. ಸೊ ಒಳಗಡೆ ಕಂಪ್ಲೀಟಾಗಿ ನೀವು ಒಂದು ಟರ್ಮಿನಲ್ 2 ಎಕ್ಸ್ಪ್ಲೋರ್ ಮಾಡ್ಬೋದು. ಹೋಟೆಲ್ಸು, ಈಟರೀಸು, ಮತ್ತು ಒಂದು ಕ್ಲಾತಿಂಗ್ ಸ್ಟೋರ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ ಸ್ಟೋರ್ಸು, ಬುಕ್ ಸ್ಟೋರ್ಸು, ಮತ್ತು 7 years ಪರ್ಚೇಸಿಂಗು ಪ್ರತಿಯೊಂದು ನಿಮಗೆ ಸಿಗುತ್ತೆ.
ಏರ್ಪೋರ್ಟ್ ಒಳಗಡೆ ಪ್ರತಿಯೊಂದು ಕಾಸ್ಟ್ಲಿಯಾಗೇ ಇರುತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಒಂದು ಕ್ರೆಡಿಟ್ ಪಾಯಿಂಟ್ಸ್ ಇರುವಂಥವ್ರು ಒಳಗಡೆ ಪರ್ಚೇಸನ್ನು ಮಾಡ್ಬೋದು. ಅವ್ರಿಗೆ ಸ್ವಲ್ಪ ಡಿಸ್ಕೌಂಟ್ಸ್ ಅನ್ನೋದು ಸಿಗ್ಬೋದು. ಅದೇ ನೀವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತೀನಿ ಅಂತಾದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಪ್ರತಿಯೊಂದು ಐಟಮ್ಸನ್ನು ಸಹ. ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪಸ್ಗೆ ಚಾಕ್ಲೇಟ್ಸು, 7 ಇಯರ್ಸು ಅಥವಾ ಏನಾದರೂ ಒಂದು ಗಿಫ್ಟಿಂಗ್ ಐಟಮ್ಸು, ಬುಕ್ಸ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ಸು ಸಹ ಏರ್ಪೋರ್ಟ್ ಒಳಗಡೆ ಸಿಗುತ್ತೆ. ಬಟ್ ಆಬ್ವಿಯಸ್ಲಿ ಪ್ರೈಸಸ್ಸು ಸ್ವಲ್ಪ ಹೈ ಇರುತ್ತೆ. ಸೊ ನಿಮ್ಮ ಹತ್ರ ಲಾಂಚ್ ಆಕ್ಸಿಸ್ ಕಾರ್ಡ್ ಇದ್ದರೆ ಇಲ್ಲಿ ಸ್ವೈಪ್ ಮಾಡಿ ಜಸ್ಟ್ 2 ರೂಪೀಸಲ್ಲಿ ಒಳಗಡೆ ಹೋಗಿ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರನ್ನು ಮಾಡಿ ಬರ್ಬೋದು. ನಿಮ್ಮ ಹತ್ರ ಲಾಂಚ್ ಆಕ್ಸಿಸ್ ಕಾರ್ಡ್ ಇರಬೇಕು. ಸ್ವೈಪ್ ಮಾಡಿದ್ರೆ ಆ ಒಂದು ಕಾರ್ಡ್ಗೆ ಒಬ್ಬ ಪರ್ಸನನ್ನು ಒಳಗಡೆ ಬಿಡ್ತಾರೆ. ನೀವು ಲಂಚನ್ನು ಎಂಜಾಯ್ ಮಾಡಿಕೊಂಡು ಟೈಮನ್ನು ಒಳಗಡೆ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು. SBI ಪ್ಲಾಟಿನಮ್ ಕಾರ್ಡ್ಸ್, ಆಕ್ಸಿಸ್ ಬ್ಯಾಂಕ್, HDFC ಡೆಬಿಟ್ ಕಾರ್ಡ್ಸ್, ವೀಸಾ ಕಾರ್ಡ್ಸ್, ಮಾಸ್ಟರ್ ಕಾರ್ಡ್ಸ್, ನಿಯೋ ಗ್ಲೋಬಲ್ ಕಾರ್ಡ್ಸ್, ಈ ರೀತಿ ಕೆಲವೊಂದು ಕಾರ್ಡ್ಸ್ ಇಲ್ಲಿ ಅಪ್ಲಿಕಬಲ್ ಆಗಿರುತ್ತೆ. ನೀವು ಹೋಗಿ ಲಾಂಚ್ ಏರಿಯಾದಲ್ಲಿ ಕೇಳಿದ್ರೆ ಅವ್ರು ಅಪ್ಲಿಕಬಲ್ ಇದೆಯಾ ಇಲ್ವಾ ಅಂತ ನೋಡಿ ಹೇಳ್ತಾರೆ. ಸ್ವೈಪ್ ಮಾಡಿ ಜಸ್ಟ್ 2 ರೂಪೀಸನ್ನು ತೊಗೊಂಡು ನಿಮಗೆ ಒಳಗಡೆ ಬಿಡ್ತಾರೆ. ಅನ್ಲಿಮಿಟೆಡ್ ಫುಡ್ಡನ್ನು ಎಂಜಾಯ್ ಮಾಡಿಕೊಂಡು ಟೈಮನ್ನು ಸಹ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಸೊ ಒಳಗಡೆ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸೇ. ಕ್ಲಾತಿಂಗ್ ಆಗಿರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಏನಿದೆಯೋ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸೇ. ಸೊ ಅದರಿಂದ ಸ್ವಲ್ಪ ಪ್ರೈಸಸ್ ಎಲ್ಲ ಕಾಸ್ಟ್ಲಿನೇ ಇರುತ್ತೆ. ಮೈಯಾಸ್ ರೆಸ್ಟೋರೆಂಟು ಸಹ ಒಳಗಡೆ ಇದೆ. ಟಿಪಿಕಲ್ ಸೌತ್ ಇಂಡಿಯನ್ ಫುಡನ್ನು ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ನೀವು ಬ್ಯಾಗೇಜ್ ಡ್ರಾಪ್ ಮಾಡಿದ ತಕ್ಷಣ ನಿಮಗೆ ಒಂದು ಬೋರ್ಡಿಂಗ್ ಪಾಸನ್ನು ಕೊಡ್ತಾರೆ. ಬೋರ್ಡಿಂಗ್ ಪಾಸಲ್ಲಿ ಗೇಟ್ ನಂಬರ್ ಮೆನ್ಷನ್ ಮಾಡಿರ್ತಾರೆ. ಫ್ಲೈಟ್ ಟೇಕ್ ಆಫ್ ಆಗೋ 30 ಮಿನಿಟ್ಸ್ ಮುಂಚೆ ನೀವು ಆ ಗೇಟ್ ಹತ್ರ ಹೋಗಿ ವೆಯ್ಟ್ ಮಾಡಿದ್ರೆ ಫ್ಲೈಟ್ ಒಳಗಡೆ ಎಂಟ್ರಿಯನ್ನು ಕೊಡ್ತಾರೆ. ನೆಕ್ಸ್ಟ್ ಫ್ಲೈಟ್ ಒಳಗಡೆ ಹೋಗಿ ಫ್ಲೈಟ್ ಟೇಕ್ ಆಫ್ ಮಾಡೋದನ್ನು ನೀವು ಎಂಜಾಯ್ ಮಾಡ್ಬೋದು. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ವಿಸ್ತಾರ ಏರ್ಲೈನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.